ಹೋಗುವ ಮೊದಲು ಕೆಲವೊಮ್ಮೆ ಮಾರ್ಪಾಡುಗಳನ್ನು ಕೆಲವೊಂದನ್ನು ತಿದ್ದುಪಡಿ ಮಾಡಿಕೊಂಡು ನಾವು ಹೊಸ ವರ್ಷಕ್ಕೆ ಹೋದರೆ ಭಾಳ ಆಶೀರ್ವಾದ. ಆಮೇನ್, ಹಲ್ಲೆಲೂಯಾ. ಪ್ರತಿಯೊಬ್ಬರು ಕೂಡ ನಮ್ಮ ಕರೆಕ್ಷನನ್ನು ಬಯಸ್ತಾರೆ. ಗಂಡ ಹೆಂಡತಿಗೆ ಕರೆಕ್ಷನ್ ಮಾಡ್ತಾನೆ, ಹೆಂಡತಿ ಗಂಡಂಗೆ ಕರೆಕ್ಷನ್ ಮಾಡ್ತಾಳೆ, ತಂದೆ ತಾಯಿ ಮಕ್ಕಳಿಗೆ ಕರೆಕ್ಷನ್ ಮಾಡ್ತಾರೆ. ಆಮೇನ್. ಹಾಗೆಯೇ ದೇವರು ಕೂಡ ನಮ್ಮನ್ನು ಕರೆಕ್ಷನ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಆಮೇನ್, ಹಲ್ಲೆಲೂಯಾ. ಏನಾದರೂ ಒಂದು ಇರುವಾಗಲೇ ಅದನ್ನು ಕೊಡೋದಿಲ್ಲ. ದೇವ್ರು ಎಣಿಸ್ತಾನೆ ಅದನ್ನು ತೆಗೆದು ಹಾಕಿ ಕೊಡಲಿಕ್ಕೆ ಭಾಳ ಇಷ್ಟಪಡ್ತಾರೆ. ವಿಶ್ವಾಸಿಗಳಾದ ನಾವುಗಳು ಸಭೆಗೆ ಹೋಗೋದು ಬರೋದು ಮಾತ್ರ ಅಲ್ಲ, ನಾವು ತಿಳ್ಕೊಳ್ಬೇಕು ನಾವು ಯಾರು ಅಂತ. ಇವತ್ತಿನ ಸಂದೇಶ, ನಾನು ಕ್ರಿಸ್ತನಲ್ಲಿ ಏನಾಗಿದ್ದೀನಿ. ಆಮೇನ್. ಹೇಳ್ರಿ, ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಏನಾಗಿದ್ದೀನಿ. ಆಮೇನ್. ನನ್ನ ಮನೆಯಲ್ಲಿ ಏನಾಗಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನನ್ನ ಗಂಡನ ಹತ್ರ ನಾನು ಏನಾಗಿದ್ದೀನಿ, ನನ್ನ ಮಕ್ಕಳೊಟ್ಟಿಗೆ ಏನಾಗಿದ್ದೀನಿ ಅಲ್ಲ. ಕ್ರಿಸ್ತನ ಹತ್ರ ನೀವು ಬಂದಾಗ, ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ನೀವು ಸ್ವೀಕರಿಸಿದ ಮೇಲೆ ಒಂದು ಒಳ್ಳೆಯ ತಿಳುವಳಿಕೆ ನಿಮಗಿರಬೇಕು, ನಾನು ಕ್ರಿಸ್ತನಲ್ಲಿ ಏನಾಗಿದ್ದೀನಿ. ಆಮೇನ್. ನಿಮಗೆ ವ್ಯತ್ಯಾಸ ಗೊತ್ತಾಗಬೇಕು. ದೇವರು ಯಾರು, ನಾನು ಯಾರು. ಆಮೇನ್. ನಾನು ಯಾಕೆ ದೇವರನ್ನು ನಂಬುತ್ತಾ ಇದ್ದೀನಿ ಅನ್ನೋದು ನಿನ್ನ ಒಳಗಡೆ ಬಂದಾಗ, ನಿನಗೆ ಗೊತ್ತಾದಾಗ, ನಿನ್ನ ಜೀವಿತ ಮಾರ್ಪಡುತ್ತೆ, ನಿನ್ನ ಸ್ವಭಾವಗಳು ಬದಲಾಗತ್ತೆ, ನೀನೊಂದು ರೂಪಾಂತರಗೊಳ್ಳಿಕ್ಕೆ ಹೋಗ್ತಿ. ಅದರ ಮೂಲಕ ನಿನಗೆ ಪರ್ಮನೆಂಟ್ ಸಂತೋಷ ಸಿಗತ್ತೆ. ಆಮೇನ್. ಪರ್ಮನೆಂಟ್ ಸಂತೋಷ ಬೇಕಾದ್ರೆ ನಿನಗೆ ಗೊತ್ತಿರಬೇಕು, ನಾನು ಕ್ರಿಸ್ತನಲ್ಲಿ ಏನಾಗಿದ್ದೀನಿ. ಯಾರೋ ಸುವಾರ್ತೆ ಹೇಳಿದ್ರು, ನನಗೊಂದು ರೋಗ ಬಿಡುಗಡೆ ಆಯಿತು, ನನ್ನ ಸಾಲ ತೀರ್ತು, ಆಮೇಲೆ ನನಗೇನೋ ಒಂದು ದೊಡ್ಡ ಕಾರ್ಯ ನನ್ನ ಜೀವಿತದಲ್ಲಿ ನಡೀತು ಅಂತ ಭಾನುವಾರ ಬಂದು ಹೋಗೋದಲ್ಲ. ಭಾನುವಾರ ಕ್ರಿಸ್ತನಲ್ಲಿ ನೀನು ಬರ್ತಾ ಇದ್ದಿ ಅಂತ ಹೇಳಿದ್ರೆ ನಿನಗೆ ಚೆನ್ನಾಗಿ ಗೊತ್ತಾಗಿರ್ಬೇಕು, ನಾನು ಇವತ್ತು ದೇವರನ್ನು ನಂಬಿದ್ದೀನಿ, ನಾನು ಕ್ರಿಸ್ತನಲ್ಲಿ ಏನಾಗಿದ್ದೀನಿ. ಆಮೇನ್, ಹಲ್ಲೆಲೂಯಾ. ಬೈಬಲಲ್ಲಿ ಸಾಕಷ್ಟು ವಾಕ್ಯಗಳನ್ನು ದೇವರು ಕೊಡ್ತಾರೆ, ನೀನು ಏನಾಗಿದ್ದಿ ಎನ್ನುವುದನ್ನು. ಆಮೇನ್. ನಾವು ನಾರ್ಮಲ್ ಆಗಿ ಬರೋದಲ್ಲ, ತಿಳ್ಕೊಳ್ರಿ. ನೀವು ಎಣಿಸ್ತೀರಿ ಬೆಳಿಗ್ಗೆ ಎದ್ದು ಒಂದು ಭಾನುವಾರ ಹೋಗ್ಬಿಟ್ರೆ ಒಂದು ಕಾರ್ಯ ಮುಗೀತು ಅಂತ. ಇದು ಕೆಲಸ ಅಲ್ಲ, ಇದು ಮುಗಿಯೋದಲ್ಲ, ಇದು ಯಾರಿಗೋ ಹೆದರ್ಕೊಂಡು ಬರೋದಲ್ಲ. ಫಸ್ಟ್ ಗೊತ್ತಿರಬೇಕು, ದೇವರು ಹೇಳೋ ಮಾತು, ನೀನು ಕ್ರಿಸ್ತನಲ್ಲಿ ಏನಾಗಿದ್ದಿ, ನಾನು ಕ್ರಿಸ್ತನಲ್ಲಿ ಏನಾಗಿದ್ದೀನಿ. ಆಮೇನ್. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ನೀವೇನಾಗಿದ್ದೀರಿ? ಕ್ರಿಸ್ತನಲ್ಲಿ ಬಂದ ಮೇಲೆ ಈ ಭೂಮಿಗೆ ನೀವು ಉಪ್ಪಾಗಿದ್ದೀರಿ. ಮನುಷ್ಯ ಸಮೂಹ, ಜನರ ಸಮೂಹದ ಮಧ್ಯದಲ್ಲಿ ನೀವು ಉಪ್ಪಾಗಿದ್ದೀರಿ. ನಿಮಗೆ ಅದೇ ಗೊತ್ತಿಲ್ಲ ಅಂದ್ರೆ ಮತ್ ಪುನಃ 26ಕ್ಕೆ ಹೋಗಿ ಕೊಡು ದೇವ್ರೆ, ಆಶೀರ್ವದಿಸು ದೇವ್ರೆ, ನಡೆಸು ದೇವ್ರೆ ಅಂದ್ರೆ ಎಲ್ಲಿಂದ? ಫಸ್ಟ್ ನಿನ್ಗೆ ಗೊತ್ತಿರ್ಬೇಕು ನೀನ್ ಯಾರು ಅಂತ. ಉಪ್ಪಿನ ವಿಶೇಷತೆ ಏನು? ಉಪ್ಪು ಟೆಂಟ್ ಅಲ್ಲಿ ಇರುತ್ತೆ, ಬಡವನ ಮನೆಯಲ್ಲಿ ಇರುತ್ತೆ, ಅರಮನೆಯಲ್ಲಿ ಇರುತ್ತೆ. ನೋಡ್ರಿ, ಆಮೇನ್. ಗಮನಿಸಿದ್ರ? ಉಪ್ಪು ಎಲ್ಲಿರುತ್ತೆ? ಒಬ್ಬ ರೋಡ್ ಸೈಡ್ ಅಲ್ಲಿ ಅನ್ನ ಬೇಯಿಸ್ಕೊಂಡು ತಿನ್ನುವನ ಮನೆಯಲ್ಲೂ ಉಪ್ಪಿರುತ್ತೆ, ಅರಸನ ಮನೆಯಲ್ಲಿ ಉಪ್ಪಿರುತ್ತೆ ರೀ. ಆಮೇನ್, ಹಲ್ಲೆಲೂಯಾ. ದೇವ್ರ ಮಕ್ಕಳು ಎಲ್ಲ ಹಾಕಿದ್ರು ನಾವು ಒಂದೇ ತರ ಆಗಿರ್ಬೇಕು, ಚೇಂಜಸ್ ಆಗಬಾರ್ದು. ಬಡವನ ಮನೆಗೆ ಬಂದಾಗ ಉಪ್ಪು ಸ್ವಲ್ಪ ಸಪ್ಪೆ ಆಗುತ್ತಾ? ಇಲ್ಲ, ಅಯ್ಯೋ ನಾನು ಬಡವನ ಮನೇಲಿ ಇದ್ದೀನಿ, ನನ್ನ ಟೇಸ್ಟ್ ಸ್ವಲ್ಪ ಕಮ್ಮಿ ಮಾಡ್ತೀನಿ ಅಂತ ಟೇಸ್ಟ್ ಕಮ್ಮಿ ಆಗುತ್ತಾ? ಶ್ರೀಮಂತನ ಮನೆಗೆ, ಅರಮನೆಗೆ ಹೋದ ಉಪ್ಪು, ಅಯ್ಯೋ ಎಂತ ಪಾತ್ರೆಯಲ್ಲಿ ನನ್ನನ್ನು ಇಟ್ಟಿದ್ದಾರೆ. ಬಡವನ ಮನೆಯಲ್ಲಿ ನೋಡಿದ್ರೆ ಪ್ಯಾಕೆಟ್ ಅಲ್ಲೇ ಇಟ್ಟಿದ್ದಾನೆ, ಡಬ್ಬಕ್ಕೂ ಹಾಕ್ಲಿಲ್ಲ. ಆಮೇನ್. ಆದ್ರೆ ಶ್ರೀಮಂತನ ಮನೆಯಲ್ಲಿ ಬೆಳ್ಳಿಯ ಡಬ್ಬವೋ ಚಿನ್ನದ ಡಬ್ಬದಲ್ಲೋ ಉಪ್ಪು ಹಾಕಿಡಬಹುದು. ಆಮೇನ್. ಉಪ್ಪಿನ ರೀತಿಯಲ್ಲಿ ಇವತ್ತು ನಾವು ಲೋಕದಲ್ಲಿ ಜೀವಿಸಬೇಕು ಪ್ರಿಯರೇ. ಆಮೇನ್. ಉಪ್ಪನ್ನ ಯಾರು ಕೂಡ, ಉಪ್ಪು ನೋಡಿ, ಉಪ್ಪಿಲ್ಲದಿದ್ರೆ ಯಾವ ಅಡಿಗೆನೂ ಆಗಲ್ಲ. ಆದ್ರೂ ಉಪ್ಪನ್ನ ಅಂಗಡಿಯಲ್ಲಿ ಹೊರಗೆ ಇಡ್ತಾರೆ, ಯಾರು ಒಳಗಿಡಲ್ಲ. ಅಂಗಡಿಯಲ್ಲಿ ನೋಡಿದ್ರ ಎಲ್ಲಾ ಸಾಮಾನು ಒಳಗಡೆ ಇಡ್ತಾರೆ, ಉಪ್ಪನ್ನು ಮಾತ್ರ ಹೊರಗಡೆ ಇರ್ತಾರೆ. ಇವತ್ತೆಲ್ಲಾ ಜನರನ್ನ ಬನ್ನಿ ಬನ್ನಿ ಅಂತ ಕರೀತಾರೆ. ಯೇಸು ಸ್ವಾಮಿಯ ಮಕ್ಕಳಾದ ನಮ್ಮನ್ನ ಹೊರಗೆ ಇಡ್ತಾರೆ, ತಳ್ಳಿ ಬಿಡ್ತಾರೆ, ನಿಂದಿಸ್ತಾರೆ, ಅವಮಾನ ಪಡಿಸ್ತಾರೆ, ನಮ್ಮ ಮೇಲೆ ಸುಳ್ಳು ಸುಳ್ಳು ಆಪಾದನೆಗಳನ್ನ ಹಾಕಿ ಕೇಸ್ ಮಾಡ್ತಾರೆ. ಅದಕ್ಕೆ ದೇವ್ರು ಹೇಳಿದ್ದು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ.
ಕ್ರಿಸ್ತನಲ್ಲಿ ನೀವೇನಾಗಿದ್ರಿ? ಆ ಉಪ್ಪು ಅನ್ನೋದು ವಾಕ್ಯದಲ್ಲಿ ಬರ್ದಿದೆ. ವಾಕ್ಯ ನಂಬ್ತೀರಾ ಇಲ್ವಾ? ವಾಕ್ಯ ಕಾರ್ಯ ಮಾಡತ್ತಾ ಇಲ್ವಾ? ವಾಕ್ಯ ಸತ್ಯವಾದ ತಾನೆ. ಆ ವಾಕ್ಯ ಹೇಳುತ್ತೆ, ಇದು ದೇವರಾತ್ಮನ ಹೇಳ್ತಾನೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಇದು ಸಪ್ಪಗಾದ್ರೆ ಯಾವ ತರ ರುಚಿ ಬರುತ್ತೆ? ಇವತ್ತು ನೋಡ್ರಿ, ವಿಶ್ವಾಸಿಗಳು ಆಕಾಶ ತಲೆ ಮೇಲೆ ಬಿದ್ದವರಾಗೆ, ಸಮಸ್ಯೆ, ಸಣ್ಣ ಸಮಸ್ಯೆ ಆಗ್ಲಿ ದೊಡ್ಡ ಸಮಸ್ಯೆ ಆಗ್ಲಿ ಎಲ್ಲ ಹೋಗ್ಲಿ, ಕೆಲವರಿಗೆ ಸಣ್ಣ ಸಣ್ಣ ವಿಷಯಕ್ಕೆ ಆಕಾಶ ಭೂಮಿ ತಲೆ ಮೇಲೆ ಬಿದ್ದಾಗೆ. ಆಮೇಲೆ ಹಾಲೆಲೂಯ್ಯ. ಏನೋ ಬಟ್ಟೆ ತರುವಾಗ 100 ರೂಪಾಯಿ ಹೆಚ್ಚು ಕಮ್ಮಿ ಆಯ್ತು, ಗಂಡ ಬಟ್ಟೆ ತರುವಾಗ 100 ರೂಪಾಯಿ ಹೆಚ್ಚು ಕಮ್ಮಿ, ಯಾರತ್ತ 100 ರೂಪಾಯಿ ಜಾಸ್ತಿ ಆಯ್ತು, ಅದಕ್ಕೆ ಆಕಾಶ ಭೂಮಿ ತಲೆ ಮೇಲೆ ಬಿದ್ದಾಗೆ. ಆಮೇಲೆ ಅಡಿಗೆ ಮಾಡುವಾಗ ಒಂದೇನೋ ಒಂದು ಉಳಿಲಿಲ್ವೋ ಏನೋ ಆಯ್ತು, ಮನೆಯಲ್ಲಿ ಒಂದು ಸಣ್ಣ ಕಾರ್ಯ ನಡೀತು, ಅದಕ್ಕೆ ನೋಡ್ರಿ ಏನೋ ಯುದ್ಧಗಳು, ಮನೆಯಲ್ಲಿ ಆದಾಟಗಳು. ದೇವರು ಹೇಳ್ತಾನೆ, ನೀನು ಅದೆಲ್ಲ ಮಾಡ್ಲಿಕ್ಕೆ ಕರೆದದ್ದಲ್ಲ, ದೇವರು ನಿನ್ನನ್ನು ಉಪ್ಪಾಗಿಟ್ಟಿದ್ದಾರೆ. ಉಪ್ಪು ಯಾವಾಗಲೂ ಹೊರಗಡೆ ಇರೋದಕ್ಕೆ ಅಂಗಡಿಯವನು ಯೋಗ್ಯವನ್ನೆಣಿಸಿ ಹೊರಗಡೆ ಇಡುತ್ತಾನೆ. ಆಮೇನ್, ಹಾಲೆಲೂಯ್ಯ. ಉಪ್ಪಿನ ಹಾಗೆ ನಾವಿದ್ರೆ ಹೊಸ ವರ್ಷದಲ್ಲಿ ನಾವು ಅನೇಕ ಘಟನೆಗಳನ್ನ, ಆಶೀರ್ವಾದಗಳನ್ನ, ಅದ್ಭುತಗಳನ್ನ ಕಾಣ್ಲಿಕ್ಕಾಗತ್ತೆ. ಇವತ್ತು ವಿಶ್ವಾಸಿಗಳಲ್ಲಿ ಉಪ್ಪು ಎನ್ನುವುದನ್ನ ಮರ್ತೇ ಬಿಟ್ಟಿದ್ದಾರೆ. ಆಮೇನ್, ಉಪ್ಪು ಅನ್ನೋದು ಮರ್ತೇ ಹೋಗಿದೆ. ನಾವು ಅಡ್ಜಸ್ಟ್ ಆಗಬೇಕು. ಏನು, ರೋಡ್ ಸೈಡಲ್ಲಿ ನಮ್ಮನ್ನಿಟ್ರು ಸೋತ್ರ, ಅರಮನೆಯಲ್ಲಿಟ್ರು ಸೋತ್ರ. ಆಮೇನ್, ಆಮೇನ್. ಎಲ್ಲವನ್ನ ಕರ್ತನು ಕೊಟ್ಟಾಗಲೂ ಸ್ತೋತ್ರ, ಎಲ್ಲವನ್ನ ತೆಗೆದುಕೊಂಡಾಗಲೂ ಕರ್ತನಿಗೆ ಸ್ತೋತ್ರ ಮಾಡುವಂತಹ ಕುಟುಂಬ ನಮ್ಮದಾಗಿರಬೇಕು. ಆಮೇನ್, ಹಲ್ಲೆಲೂಯ್ಯ. ಯೋಬನಿಗೆ ಸಕಲ ಐಶ್ವರ್ಯವನ್ನ ಕೊಟ್ಟಂತ ದೇವರು, ಯೋಬನನ್ನ ಸೈತಾನನು ಬಂದು ಆತನ ಕುರಿತಾಗಿ ಹೇಳುವಾಗ ದೇವರು ಪರೀಕ್ಷೆಗೆ ಅನುಮತಿ ಕೊಟ್ಟು ಯೋಬನ ಸರ್ವಸ್ವವನ್ನ ಕಳೆದುಕೊಂಡಾಗಲೂ ಯೋಬ ದೇವರನ್ನ ದೂಷಿಸ್ಲಿಲ್ಲ. ಆಮೇನ್. ಒಂದು ಮನೆಯಲ್ಲಿ ಒಂದು ವಿಶ್ವಾಸಿ ಇದ್ರೆ ಆ ಮನೆಗೆ ಕಳೆ. ಆಮೇನ್. ಒಂದು ಊರಿನಲ್ಲಿ ಒಂದು ಸೇವಕರಿದ್ರೆ ಆ ಊರಿಗೆ ಒಂದು ಆಶೀರ್ವಾದ. ಆಮೇನ್, ಹಲ್ಲೆಲೂಯ್ಯ. ಒಂದು ಕಂಪನಿಯಲ್ಲಿ ಒಂದು ವಿಶ್ವಾಸಿ ಕೆಲಸಕ್ಕಿದ್ದ ಅಂದ್ರೆ ಆ ಕಂಪನಿಗೆ ಆಶೀರ್ವಾದ. ಆಮೇನ್, ಹಲ್ಲೆಲೂಯ್ಯ. ಒಬ್ಬ ಓನರ್ ಕೆಲಸ ಮಾಡುವಂತ ಅನೇಕ ಜನರಲ್ಲಿ ಒಬ್ಬ ವಿಶ್ವಾಸಿ ಇದ್ರೆ ಆ ಓನರಿಗೆ ನಿಜವಾಗಿ ಆಶೀರ್ವಾದ. ಕಾರಣ ಏನ್ ಗೊತ್ತಾ? ಇವನ ದೇವರು ಅಲ್ಲಿ ಕಾರ್ಯ ಮಾಡ್ತಾರೆ. ಇವನು ಕ್ರಿಸ್ತನಲ್ಲಿ ಇದ್ದದರ ಮುಖಾಂತರವಾಗಿ ಆ ಪಟ್ಟಣಕ್ಕೆ, ಆ ಕಂಪನಿಗೆ, ಆ ಉದ್ಯೋಗಕ್ಕೆ ಆಶೀರ್ವಾದ. ಹಲ್ಲೆಲೂಯ್ಯ. ನಾವು ಉಪ್ಪು, ನಾವು ಸಪ್ಪೆ ಆಗ್ಲಿಕ್ಕಲ್ಲ. ಇನ್ ಕೆಲವ್ರು ನೋಡ್ರಿ ಯಾವಾಗ್ಲೂ ಸಪ್ಪೆ, ಅವ್ರಿಗೆ ಎಚ್ಚರಿಸಿ ಹೇಳ್ಬೇಕು ನೀನು ಉಪ್ಪಾಗಿದ್ದೀಯ ಅಂತ. ಆಮೇನ್. ನಾವೇನಾಗಿದ್ದೀವಿ? ಉಪ್ಪಾಗಿದ್ದೀವಿ. ಆಮೇನ್. ಉಪ್ಪು ಇಲ್ಲದೆ ನೋಡ್ರಿ ಎಂತಹ ದೊಡ್ಡ ಅಡಿಗೆ ಮಾಡಿದ್ರು, ಉಪ್ಪಿಲ್ಲದಿದ್ರೆ ಹೋಯ್ತಾ ಅಡಿಗೆ. ಎಂತ ಇಂಟರ್ನ್ಯಾಷನಲ್ ಸೆಫ್ ಕರ್ಸ್ಕೊಂಡ್ ಬಂದು, ಅಡಿಗೆಯವರನ್ನ ಕರ್ಕೊಂಡ್ ಬಂದು ನೀವು ಅಡಿಗೆ ಮಾಡಿಸಿ ಉಪ್ಪು ಕೊಡ್ಲಿಲ್ಲ ಅಂದ್ರೆ ಆ ಅಡಿಗೆ ಸಪ್ಪೆ. ಹಲ್ಲೆಲೂಯ್ಯ. ಹಾಗಾಗಿ ದೇವರ ಮಕ್ಕಳಾದ ನಾವುಗಳು ಕೈಗಳನ್ನೆತ್ತಿ ಸಂತೋಷ ಪಡೋಣ. ನಾನು ಕ್ರಿಸ್ತನಲ್ಲಿ ಉಪ್ಪಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಉಪ್ಪಾಗಿದ್ದೇನೆ, ನಾನಿಲ್ಲದೆ ಯಾವುದಕ್ಕೂ ರುಚಿ ಇಲ್ಲ. ಆಮೇನ್. ಮತ್ತಾಯ 5:14. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಎರಡನೇದಾಗಿ ನೀವು ಲೋಕಕ್ಕೆ, ಎಷ್ಟು ಜನ ನಂಬ್ತೀರಾ ನಾನ್ ಬೆಳಕು ಅಂತ? ಆಮೇನ್. ಎಷ್ಟು ಜನ ಹೇಳ್ತೀರಾ? 2026ಕ್ಕೆ ಹೋಗುವ ಮೊದಲು ನೆನ್ಪಿಟ್ಕೊಳ್ರಿ, ನೀನು ಕತ್ತಲೆ ಅಲ್ಲ, ನೀನು ಬೆಳಕು. ಎಷ್ಟೋ ಜನರು ನೀನು ಬರಬೇಡ, ನೀನ್ ಮನೆ ಕಾಲು ಇಡಬೇಡ ಅಂತ ಹೇಳಿದ್ರೆ ನೀನ್ ಅಂದ್ಕೊಳ್ಬೇಕು, ಈ ಬೆಳಕೇ ಬೇಡ ಅಂದ್ರೆ ಅವ್ರ ಮನೆ ಕತ್ತಲೆ. ಆಮೇನ್, ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ದೇವ್ರು ಹೇಳ್ತಾನೆ, ದೇವರು ಯೇಸು ಸ್ವಾಮಿ ಲೋಕಕ್ಕೆ ಬೆಳಕು. ಯೇಸು ಸ್ವಾಮಿ ಏನಾಗಿದ್ದಾರೋ ಅದೇ ನಾವಾಗಿದ್ದೇವೆ. ಆಮೇನ್. ಯೇಸು ಎಲ್ಲೂ ತಾರತಮ್ಯ ಮಾಡಲಿಲ್ಲ, ನಾನು ಮಾತ್ರ ಬೆಳಕು, ನೀವು ಬೆಳಕಲ್ಲ ಅಂತ ಹೇಳಿದ್ರ. ನಾನು ಲೋಕಕ್ಕೆ ಬೆಳಕು, ನೀವು ಕೂಡ ಲೋಕಕ್ಕೆ ಬೆಳಕು. ಆಮೇನ್, ಹಲ್ಲೆಲೂಯ್ಯ. ಕೆಲವರಿಗೆ ಆ ಬೆಳಕಿನ ಮಹತ್ವ ಗೊತ್ತಿಲ್ಲದೆ ಪ್ರತಿದಿನ ಅವ್ರು ಗುಣಗುಟ್ಟುತ್ತಾನೆ ಇರ್ತಾರೆ, ಗುಣಗುಟ್ಟುತ್ತಾನೆ ಇರ್ತಾನೆ. ಇವತ್ತು ತಿಳ್ಕೊಳ್ರಿ, ನೀನು ಬೆಳಕು. ನಿನ್ನನ್ನು ಅನೇಕರು ನೋಡಕ್ಕಾಗಲ್ಲ, ಅದಕ್ಕೆ ನಿನ್ನನ್ನು ಹೊರಗಿಡ್ತಾರೆ. ಅನೇಕರು ನಿನ್ನನ್ನು ಸೇರಿಸ್ಕೊಳಕ್ ಆಗಲ್ಲ, ಕಾರಣ ಕತ್ತಲೆಯಲ್ಲಿ ಆವೃತ
ದೂರವಾಗಿರುವ ಜನರು, ಕತ್ತಲೆಯನ್ನ ಇಷ್ಟಪಡುವ ಜನರು ಬೆಳಕಾಗಿ ನೀನು ಹೋದ್ರೆ ಅವ್ರಿಗೇನೋ ಒಂಥರ ಇರುಸು ಮುರುಸು. ಕಾರಣ ನಿನ್ನ ಒಳಗಡೆ ಯೇಸು ಕ್ರಿಸ್ತನೆಂಬ ಬೆಳಕಿದ್ದಾರೆ. ಆಮೇನ್. ನೋಡ್ರಿ, ಅಭಿಷೇಕ ಜಾಸ್ತಿ ಇರುವಾಗ ನಿಮ್ಮನ್ನು ನೋಡಿದ್ರೆ ಆಗೋದಿಲ್ಲ ಜನರಿಗೆ. ಅಭಿಷೇಕ ನಮ್ಮ ಮೇಲೆ ಇರುವಾಗ ಸೈತಾನನು ನಮ್ಮ ವಿರುದ್ಧವಾಗಿ ಜನರನ್ನ ಎಬ್ಬಿಸ್ತಾನೆ. ಆಮೇನ್. ಜನರು ನಮಗೆ ವಿರುದ್ಧವಾಗಿ ಬರ್ತಾರೆ. ಕಾರಣ ನಾನು ಬೆಳಕು, ನಾನು ಈ ಪಟ್ಟಣಕ್ಕೆ ಬೆಳಕಾಗಿದ್ದೇನೆ. ಆಮೇನ್. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಆಮೇನ್. ಹೇಳ್ರಿ, ನಾನು ನನ್ನ ಕುಟುಂಬಕ್ಕೆ ಬೆಳಕಾಗಿದ್ದೇನೆ. ಆಮೇನ್. ನಾನು ಬೆಳಕು. ನಾನು ಯಾಕೆ ಕತ್ತಲೆ ರೀತಿ ಇರಬೇಕು? ಕತ್ತಲೆ ರೀತಿಯಲ್ಲಿ ಕೂತ್ಕೊಂಡು ಅಳಲಿಕ್ಕಲ್ಲ ದೇವ್ರು ನನ್ನನ್ನು ಕರೆದಿರೋದು. ದೇವರು ನನ್ನನ್ನು ಕರೆದಿರೋದು ನಿನ್ನ ಮುಖಾಂತರ ಅನೇಕ ಕತ್ತಲೆಯಲ್ಲಿರುವ ಜನರು ಬೆಳಕಿನ ಕಡೆಗೆ ಬರಬೇಕು. ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ನೀವು ಎಣಿಸ್ತೀರಿ ಪ್ರಿಯ ಜನರೇ, ದೇವ ಜನರೇ, ನೀವು ಎಣಿಸ್ತೀರಿ ನಾನೊಂದು ಸಾಮಾನ್ಯ ವಿಶ್ವಾಸಿ, ನನಗೇನು ಗೊತ್ತಿಲ್ಲ, ವಾಕ್ಯ ಗೊತ್ತಿಲ್ಲ, ಯೇಸು ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂತ ಯಾವಾಗಲೂ ಚಿಂತೆ ಮಾಡ್ಕೊಂಡು ನಡೀತಾ ಇರ್ತೀರಿ. ಆದರೆ ನಾನಿವತ್ತು ಕೂಗಿ ಹೇಳ್ತೇನೆ, ಯಾವಾಗ ನೀನು ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿಯೋ ಅದೇ ದಿನ ನೀನು ಬೆಳಕಾಗಿದ್ದಿ. ಆಮೇನ್. ಹಾಲೆಲೂಯ್ಯ. ನೀನು ಎಲ್ಲೇ ಇದ್ರೂ ಬೆಳಕು. ಆಮೇನ್. ನಿನ್ನನ್ನು ಸೆರೆಮನೆಯಲ್ಲಿ ಹಾಕಿದ್ರು ಅಲ್ಲಿ ನೀನು ಬೆಳಕು. ಆಮೇನ್. ನಿನ್ನನ್ನು ಕೈಕಾಲು ಕಟ್ಟಿ ಒಂದು ರೂಮಲ್ಲಿ ಇಟ್ಟರು ಅಲ್ಲಿ ನೀನು ಬೆಳಕು. ಕಾರಣ ನೀನು ಯಾರೋ ಲೋಕಕ್ಕೆ ಬೆಳಕಾಗಿರುವಂತ ಯೇಸು ಕ್ರಿಸ್ತನ ಮಗನು ಮಗಳು ಆಗಿದ್ದೇವೆ. ಆಮೇನ್. ಹಾಲೆಲೂಯ್ಯ. ಎಷ್ಟು ಸಂತೋಷ. ಇದನ್ನ ತಿಳ್ಕೊಂಡ್ರೆ ಯಾರು ಕೂಡ ಆಲಯಕ್ಕೆ ಬರುವಾಗ ಅಸಮಾಧಾನದೊಟ್ಟಿಗೆ ಬರೋದಿಲ್ಲ. ಇದನ್ನ ತಿಳ್ಕೊಂಡ್ರೆ ಆಲಯಕ್ಕೆ ಹೋಗುವಾಗ ಯಾರು ಕೂಡ ಬೇಸರದಲ್ಲಿ ಹೋಗೋದಿಲ್ಲ. ಕಾರಣ ನನಗೆ ಗೊತ್ತಿರಬೇಕು ನನ್ನ ದೇವರು ಯಾರು, ನಾನು ಯಾರು, ನನ್ನ ದೇವರು ಎಷ್ಟು ದೊಡ್ಡವನು, ನನ್ನನ್ನು ಎಷ್ಟು ದೊಡ್ಡವಳಾಗಿ ದೇವರು ಮಾಡಿದ್ದಾನೆ. ಆಮೇನ್. ಹಾಲೆಲೂಯ್ಯ. ಎಲ್ಲ ತಿರಸ್ಕರಿಸಬಹುದು. ಸ್ವಂತದವರು ನಮ್ಮಲ್ಲಿ ಯೇಸು ಇರುವಾಗ ಯಾರು ಅಂಗೀಕರಿಸೋದಿಲ್ಲ. ಯೇಸುವನ್ನು ಅಂಗೀಕರಿಸಿದ್ರ? ಯೇಸುವನ್ನ ಆತನ ಎಲ್ಲ ಮಾಡ್ತಾ ಇದ್ರು. ಯೇಸು ಏನ್ ಮಾಡ್ತಾ ಇದ್ರು? ಪ್ರತಿಯೊಂದು ಅದ್ಭುತಗಳನ್ನ ಜನರಿಗೆ ಮಾಡ್ತಾ ಇದ್ರು. ಬಡವರನ್ನ ಕನಿಕರಿಸ್ತಾ ಇದ್ರು, ರೋಗಿಗಳನ್ನ ಸೌಖ್ಯ ಮಾಡ್ತಾ ಇದ್ರು, ವಿಧವೆಯರಿಗೆ ಸಹಾಯ ಮಾಡ್ತಾ ಇದ್ರು. ಆಮೇನ್. ಕಂಡದನ್ನ ಎಲ್ಲೋ ನಡೆದ ಘಟನೆಯನ್ನ ನೇರವಾಗಿ ಹೇಳ್ತಾ ಇದ್ದ ಪ್ರವಾದಿ ಯೇಸು, ದೊಡ್ಡ ಪ್ರವಾದಿ ಯೇಸು. ಆದ್ರೂ ಯೇಸುವನ್ನು ಎಷ್ಟೊತ್ತಿಗೆ ಸಾಯಿಸೋದು ಅಂತ ಜನ ನೋಡ್ತಾ ಇದ್ರು. ಯೇಸುವನ್ನು ಯಾವಾಗ ಕೊಲ್ಲೋದು ಅಂತ ಜನ ಪ್ಲಾನ್ ಮಾಡ್ತಾ ಇದ್ರು. ನಮಗೆ ಗೊತ್ತಿರಬೇಕು, ಕರ್ತನು ಬೆಳಕಾಗಿದ್ದಾನೆ, ನಾನು ಬೆಳಕಾಗಿದ್ದೀನಿ. ಆಮೇನ್. ಆಮೇನ್. ನೀನ್ ದಾರಿ ಮೇಲೆ ಹೋಗುವಾಗೆಲ್ಲ ಆ ಪ್ರದೇಶಕ್ಕೆ ಬೆಳಕು ಚೆಲ್ಲುತ್ತದೆ. ನಿಮಗೆ ಗೊತ್ತಾ? ನೀವು ದಾರಿ ಮೇಲೆ ನಡ್ಕೊಂಡು ಹೋಗುವಾಗ ಹಗಲಿನಲ್ಲಿ ನಡ್ಕೊಂಡು ಹೋಗ್ರಿ, ರಾತ್ರಿಯಲ್ಲಿ ನಡ್ಕೊಂಡು ಹೋಗ್ರಿ, ಆದ್ರೆ ಅಲ್ಲಿರುವ ಅಂಧಕಾರ ಶಕ್ತಿ ನಿಮ್ಮನ್ನು ನೋಡಿದ್ರೆ ಭಯ ಪಡತ್ತೆ. ನಿಮಗ್ ವಿಷಯನೇ ಗೊತ್ತಿಲ್ಲ. ನೀವು ಯಾವಾಗ್ಲೂ ನಿಮ್ಮನ್ನ ಕೆಳಮಟ್ಟದಕ್ಕೆ ಹಾಕೊಳ್ಳೋದು. ಏನ್ ಹಾಕೊಳ್ಳೋದು? ನಾನು ಪ್ರಯೋಜನಕ್ಕಿಲ್ಲ, ನನಗೇನು ಗೊತ್ತಿಲ್ಲ, ನನಗೆ ವಿದ್ಯಾಭ್ಯಾಸ ಇಲ್ಲ, ಕೆಲವರು ಹೇಳ್ತಾರೆ. ಆಮೇನ್. ಬೆಳಕಾಗ್ಲಿಕ್ಕೆ ಯಾವ ಡಿಗ್ರಿ ಬೇಡ, ದೇವರ ಕೃಪೆ ನಿನ್ನ ಮೇಲೆ ಇದ್ರೆ ಸಾಕು, ನೀನು ಬೆಳಕಾಗಿರ್ತೀಯ. ಆಮೇನ್. ಹಾಲೆಲೂಯ್ಯ. ಯಾವ ಬ್ಯೂಟಿ ನಿನಗೆ ಬೇಕಾಗಿಲ್ಲ. ದೇವರನ್ನ ನಂಬಿದ್ರೆ ದೇವರು ನಿನ್ನನ್ನ ಬೆಳಕಾಗಿ ಮಾರ್ಪಡಿಸಿದ್ದಾರೆ. ಆಮೇನ್. ಹಾಲೆಲೂಯ್ಯ. ಹೊಸ ವರ್ಷ, ಯಾಕೆ ಈ ಸಂದೇಶವನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಹೊಸ ವರ್ಷದ ಆರಾಧನೆಗೆ ಬರುವಾಗ 26ರಲ್ಲಿ ಪ್ರತಿ ಸಂಡೇ ಬರುವಾಗ ನಿನ್ನ ಮೈಂಡ್ ಅಲ್ಲಿ ಇರಬೇಕು, ನಾನು ಈ ಲೋಕಕ್ಕೆ ದೇವರು ನನ್ನನ್ನು ಉಪ್ಪಾಗಿಟ್ಟಿದ್ದಾರೆ, ದೇವರು ಈ ಲೋಕಕ್ಕೆ ನನ್ನನ್ನು ಬೆಳಕಾಗಿಟ್ಟಿದ್ದಾರೆ. ನೀನ್ ಯಾಕೆ ಕತ್ತಲೆಯಲ್ಲಿರುವ ಹಾಗೆ ಮಾಡ್ತೀಯ? ನೀನು ಕತ್ತಲೆ ಅಲ್ಲ. ಸಾಲ ಇರ್ಬೋದು, ಸೋಲಿರ್ಬೋದು, ಕುಟುಂಬದಲ್ಲಿ ಸಮಸ್ಯೆ ಇರಬಹುದು, ಆದ್ರೂ ನೀನು ಬೆಳಕೆ. ಆಮೇನ್. ಆ ಬೆಳಕನ್ನ ಯಾರಿಗೂ ತೆಗೆಯಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ಅರ್ಥ ಮಾಡ್ಕೊಳ್ರಿ, ನೀವು ಉಪ್ಪಾಗಿ ಬೆಳಕಾಗಿ ಲೋಕದಲ್ಲಿ ದೇವರು ಇಟ್ಟಿದ್ದಾರೆ. ನೀವು ಸಾಮಾನ್ಯದವರಲ್ಲ. ಏನು ಗೊತ್ತಿಲ್ಲದೆ ಇದ್ರು ನಿಮ್ಮ ಮೇಲೆ ಅಭಿಷೇಕ ಇದೆ. ಆಮೇನ್. ಗಟ್ಟಿಯಾಗಿ ಹೇಳ್ರಿ ಆಮೇನ್. ಏನು ಗೊತ್ತಿಲ್ಲದೆ ಇದ್ರು ನಿಮ್ಮ ಮೇಲೆ ಯೇಸು ಚಲಿಸ್ತಾರೆ, ಪವಿತ್ರಾತ್ಮನು ಚಲಿಸ್ತಾರೆ. ಯೋಹಾನ್ ಸುವಾರ್ತೆ 15ರಲ್ಲಿ ಹೇಳ್ತಾರೆ, ದೇವರು
ನಾನೇನಾಗಿದ್ದೀನಿ ಅನ್ನೋದನ್ನ ಸ್ಪಷ್ಟವಾಗಿ ಯೋಹಾನ್ ಸುವಾರ್ತೆ 15ರಲ್ಲಿ ಹೇಳಿದ್ದಾರೆ. ಆದ್ರೆ 5ನೇ ವಾಕ್ಯ ನೋಡ್ರಿ. ನಾನು ದ್ರಾಕ್ಷಿ ಬಳ್ಳಿ. ಯಾರು ಯಾರು ದ್ರಾಕ್ಷಿ ಬಳ್ಳಿ? ಯಾರು ದ್ರಾಕ್ಷಿ ಬಳ್ಳಿ? ಯೇಸು ಸ್ವಾಮಿ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಆಮೆನ್. ಅಂದ್ರೆ ಅಷ್ಟು ನಿಕಟವಾದ ಸಂಬಂಧ ದೇವರಿಗೂ ನಮಗೂ. ತಿಳ್ಕೊಳ್ರಿ, ಇವತ್ತು ಅದೇ ಗೊತ್ತಿಲ್ಲ ನಿಮಗೆ. ಸ್ಟಾರ್ಟಿಂಗೇ ಹೇಳಿದೆ, ದೇವ್ರು ಯಾರು ನಾವ್ ಯಾರು ಅಂತ ತಿಳ್ಕೊಂಡ್ರೆ ನೀವು ಈ ಚಿಂತೆ ಎಲ್ಲ ಮಾಡಲ್ಲ, ನಾಳಿನ ಚಿಂತೆ ಮಾಡಲ್ಲ, ಬರು ವಾರದ ಚಿಂತೆ ಮಾಡಲ್ಲ, ಬರು ತಿಂಗಳಿನ ಚಿಂತೆ ನೀವು ಮಾಡಲ್ಲ. ಕಾರಣ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕು, ನನ್ನ ದೇವ್ರು ಯಾರು, ನಾನು ಯಾರು. ಆಮೆನ್ ಆಮೆನ್. ಹಾಲೆಲೂಯ್ಯ ಹಾಲೆಲೂಯ್ಯ. ಎಲ್ಲ ನಿಮ್ಮನ್ನ ಹಾಸ್ಯ ಮಾಡ್ಲಿ ಬಿಡಿ, ಎಲ್ಲ ನಿಮ್ಮನ್ನ ವ್ಯಂಗ್ಯ ಮಾಡ್ಲಿ ಮಾಡ್ಕೊಳ್ರಿ, ಎಲ್ರು ನಿಮ್ಮನ್ನ ಹೀಯಾಳಿಸ್ತಾರೆ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ಅಪವಾದ ಹೇಳ್ತಾರೆ ಹೇಳ್ಕೊಳ್ಳಿ, ನಿನಗೆ ಗೊತ್ತಿರ್ಬೇಕು ನೀನ್ ಯಾರಂತ. ಆಮೇನ್. ಸ್ತೋತ್ರ ಹೇಳ್ಬೇಕು. ದೇವರು ಹೇಳಿದಾನೆ, ನಿನ್ಗೆ ನಿಂದಿಸಿದ್ರೆ ಸಂತೋಷ ಪಡ್ರಿ ಅಂತ. ಇವತ್ತು ಯಾರು ಪಡ್ತಾ ಇಲ್ಲ, ಉಲ್ಟಾಗಿ ಮಾತೇ ಆಡ್ತವೆ ನಿಂದಿಸಿದ್ರೆ. ಆಮೇನ್. ಹಲ್ಲೆಲೂಯ್ಯ. ನಾನು ದ್ರಾಕ್ಷಾ ಬಳ್ಳಿ, ನೀವು ಕೊಂಬೆಗಳು. ಈಗ ಒಂದು ದ್ರಾಕ್ಷಾ ಬಳ್ಳಿಗೆ ಕೊಂಬೆಗಳು ಇಲ್ದಿದ್ರೆ ಬಳ್ಳಿ ಏನಾಗುತ್ತೆ? ದ್ರಾಕ್ಷಿ ಗಿಡ ನೋಡಿದ್ರ? ಅದು ಹೀಗೆ ಏನೋ ಒಂದು ಕಂಬಗಳಿರ್ಬೇಕು, ಇಲ್ಲಾದ್ರೆ ಕೊಂಬೆಗಳ ರೀತಿ ಇರಬೇಕು, ಹಾಗಿದ್ರೆ ಮಾತ್ರ ಬಳ್ಳಿ ಹಬ್ಕೊಂಡು ಹೋಗುದು. ಎಸ್, ದ್ರಾಕ್ಷಿ ಬಳ್ಳಿ ಬಿಡಿ, ಮನೆಯಲ್ಲಿ ಒಂದು ಕುಂಬಳಕಾಯಿನೋ ಅಥವಾ ಏನೋ ಹೀರೆ ಆ ಬಳ್ಳಿಯನ್ನ ನಟ್ ನೋಡ್ರಿ, ಅದು ಯಾವ್ದಾದ್ರು ಮರಕ್ಕೆ ನಾವು ಅಂಟಿಸಿ ಬಿಡ್ತೀವಿ. ಕಾರಣ ಏನ್ ಗೊತ್ತಾ? ಅದು ಮರದ ಮೇಲೆ ಚೆನ್ನಾಗಿ ಹಬ್ಕೊಂಡೋಗಿ ಒಳ್ಳೆ ಫಲ ಕೊಡುತ್ತೆ. ಒಂದು ವೇಳೆ ಅದು ಕೆಳಗಿದ್ರೆ ಎಲ್ಲರ ಕಾಲ್ ತುಳಿತಕ್ಕೆ ಒಳಗಾಗತ್ತೆ. ಅದಕ್ಕೆ ಇವತ್ತು ನನ್ನನ್ನ ನಿನ್ನನ್ನ ಬೇರೆಯವರ ಕಾಲ್ ತುಳಿತಕ್ಕೆ ಒಳಗ ಆಗದಂತೆ ದೇವರು ತನ್ನ ಕೊಂಬೆ, ಆ ಕೊಂಬೆಯ ಮುಖಾಂತರ ದೇವರು ಹಬ್ಬಕೊಳ್ತಾ ಇದ್ದಾನೆ. ಆಮೆನ್. ಅದಕ್ಕೆ ದೇವರು ನಮ್ಮನ್ನ ಕೊಂಬೆಗಳು ಅಂತ ಕರಿತಾ ಇದ್ದಾರೆ. ಆ ಕೊಂಬೆ ಮೇಲೆ ದೇವ್ರ ಪ್ರಯಾಣ ಆಗ್ತಾ ಇದೆ, ಹಾಗೆ ಉತ್ತಮ ಫಲ ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೆ ದೇವ್ರು ನಮ್ಮನ್ನ ಹೋಲಿಸಿದ್ದು ಕೊಂಬೆಗಳಿಗೆ. ನಾನು ಎಲ್ಲಿರ್ತೀನೋ ನೀವು ಅಲ್ಲಿರಿ ಅಂತ. ಹಲ್ಲೆಲೂಯ್ಯ. ನಾನು ಹೇಗಿರ್ತೀನೋ ನೀವು ಹಾಗಿರಿ ಅಂತ. ನಾನು ಏನ್ ಮಾಡಿದ್ದೇನೋ ನೀವು ಹಾಗೆ ಮಾಡ್ರಿ ಅಂತ. ಆಮೆನ್. ಅದಕ್ಕೆ ದೇವ್ರು ನೋಡಿ ಎಷ್ಟು ಜಾಯಿಂಟ್ ಅದನ್ನ ಹೇಳ್ತಾರೆ, ನಾನು ಬಳ್ಳಿ ನೀವು ಕೊಂಬೆಗಳು. ಆಮೆನ್. ಇಲ್ಲಿ ಯಾರಿಗೇನಾದ್ರೂ ದೇವ್ರಿಗೆ ಗೊತ್ತಾಗುತ್ತೆ. ಕೊಂಬೆಗಳಿಗೂ ಪೆಟ್ಟಾದ್ರು ಬಳ್ಳಿ ಪೆಟ್ಟಾದ್ರು ಎಲ್ಲ ಯೇಸು ಸ್ವಾಮಿಗೆ ಗೊತ್ತಿರುತ್ತೆ. ಆಮೆನ್. ಹಲ್ಲೆಲೂಯ್ಯ. ಹಾಗಾದ್ರೆ ದೇವ್ರು ಯಾರು? ದ್ರಾಕ್ಷಾ ಬಳ್ಳಿ. ನಾವ್ ಯಾರು? ಕೊಂಬೆಗಳು. ಭಾನುವಾರ ಬರುವಾಗ ಕೊಂಬೆಗಳು ಹೇಗೆ ಬರ್ತವೆ? ಆಮೆನ್. ಭಾನುವಾರ ಬರುವಾಗ ಕೊಂಬೆಗಳಿಗೆ ಗೊತ್ತಿರ್ಬೇಕು, ನಾನು ದೇವರ ಆಯುಧ, ನಾನು ಬೆಳಕಾಗಿದ್ದೇನೆ, ನಾನು ಉಪ್ಪಾಗಿದ್ದೇನೆ, ನನ್ನ ಮೇಲೆ ಭಯಂಕರವಾದ ಅಭಿಷೇಕ ಇದೆ, ನಾನು ಏನ್ ಹೇಳಿದ್ರು ನಡೀತದೆ. ವಿಶ್ವಾಸಿಗಳು ಅರಿಕೆ ಮಾಡ್ಕೊಂಡು ಬರ್ಬೇಕು. ದೇವ್ರು ಇವತ್ತು ನನ್ನ ಸಂಗಡ ಮಾತಾಡ್ತಾರೆ, ಒಳ್ಳೆ ಆರಾಧನೆ ಮಾಡ್ತೀನಿ. ಆ ಸಂತೋಷದೊಟ್ಟಿಗೆ ನೀನು ಆಲಯದೊಳಗೆ ಬರೋದಾದ್ರೆ ಆ ಕೊಂಬೆಯ ಫಲವನ್ನು ನೀನು ಕಾಣ್ಲಿಕ್ಕೆ ಸಾಧ್ಯ. ಆಮೆನ್. ಇಷ್ಟು ಸ್ಪಷ್ಟವಾದ ಸ್ಟೇಟ್ಮೆಂಟ್ ನನ್ನ ದೇವ್ರು ಕೊಟ್ಟಿದ್ದಾರೆ. ಏನೋ? ದ್ರಾಕ್ಷಾ ಬಳ್ಳಿ, ನೀವು ಕೊಂಬೆಗಳು, ನಿಮ್ಮ ಮೇಲೆ ನಾನಿದ್ದೇನೆ. ಆಮೆನ್. ನಿಮ್ಮನ್ನ ಬಿಟ್ಟಿಲ್ಲ ನಾನು, ನಿಮ್ಮ ಮೇಲೆ ನಾನು ಚಲಿಸ್ತಾ ಇದ್ದೇನೆ ಅನ್ನೋದಕ್ಕೆ ಅದು ಗುರುತಾಗಿದೆ. ಕೀರ್ತನೆ 23:1 ಹೇಳ್ತಾರೆ, ಯೆಹೋವನು ನನಗೆ. ದೇವ್ರು ಯಾರು ನಿಮಗೆ? ನೀವ್ಯಾರು? ಕುರಿಗಳು. ಆಮೆನ್. ದೇವ್ರು ಎಷ್ಟು ಚೆನ್ನಾಗಿ ಹೋಲಿಸ್ತಾರೆ ನೋಡ್ರಿ. ನಾವುಗಳು ಕುರಿಗಳು, ದೇವ್ರು ನಮ್ಮ ಕುರುಬ. ಒಂದು ಕುರುಬ ಕುರಿಗಳನ್ನ ಹೊಡ್ಕೊಂಡು ಹೋಗುವಾಗ ಯಾವ ಕುರಿಗೂ ಟೆನ್ಷನ್ ಇರಲ್ಲ. ಆಮೆನ್. ನೋಡಿದ್ರ? ಕುರುಬ ಮುಂದೆ ಹೋಗುವಾಗ ಕುರಿಗಳಿಗೆ ಅಲ್ಲಿ ಬಂದು ಯಾರು ಗೈಡ್ ಮಾಡಿಲ್ಲ, ಟ್ರೈನಿಂಗ್ ಕೊಡ್ಲಿಲ್ಲ, ಲೈನ್ ಅಲ್ಲಿ ಬಾ ಅಂತ. ಇರುವೆಯನ್ನ ನೋಡ್ರಿ, ಯಾರು ಟ್ರೈನಿಂಗ್ ಕೊಟ್ರು ಇರುವೆಗೆ? ಈಗ ನಾವ್ ಯಾರ ಹತ್ರ ಕಲಿಬೇಕು? ಆ ವಾಕ್ಯದಲ್ಲಿ ಹೇಳಿದ್ದಾರೆ ದೇವರು, ಇರುವೆಯ ಹತ್ತಿರ ಹೋಗಿ ಕಲಿ. ಆಮೆನ್. ಹಲ್ಲೆಲೂಯ್ಯ. ಕುರಿಗಳ ಹತ್ರ ಹೋಗಿ ತಿಳ್ಕೋಬೇಕು ನಾವು ಕುರಿಗಳು. ದೇವ್ರು ಹೇಳ್ತಾನೆ, ಪ್ರಿಯ ಮಗನೇ ಮಗಳೇ, ನಾನೇ ನಿನಗೆ ಕುರುಬ, ನೀವು ನನ್ನ ಕುರಿಗಳು. ಆಮೆನ್. ಕುರುಬನಿರುವಾಗ ನಮ್ಗೆ ಯಾಕ್ರಿ ಚಿಂತೆ? ಆಮೆನ್. ಆಮೆನ್. ಎಲ್ಲಾದ್ರೂ ಹುಲ್ಲು ಗಾವಲು ಸಿಗ್ಲಿಲ್ಲ ಅಂದ್ರೂ ಕುರುಬ ಏನ್ ಮಾಡ್ತಾನೆ ಗೊತ್ತಾ? ಕೆಳಗೆ ಇರುವ ಎಲ್ಲಾ ಕೊಂಬೆಗಳ ಆ ಎಲೆಗಳನ್ನ ಎಳೆದು 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 ಕುರಿಗಳಿಗೆ ಕೊಡ್ತಾನೆ. ನೋಡಿದ್ರ? ಕುರುಬನಿದ್ರೆ ಒಂದು ವೇಳೆ ಹುಲ್ಲು ಸಿಗ್ಲಿಲ್ಲ ಅಂದ್ರೂ ಕುರುಬ ಉಪವಾಸ ಕೆಡಿಯಲ್ಲ ಕುರಿಗಳನ್ನ.
ಆಮೆನ್, ಆಮೆನ್. ಅಕ್ಕ ಪಕ್ಕದಲ್ಲಿರುವ ಎತ್ತರವಾದ ಗಿಡಗಳನ್ನ ಕುರಿಗಳಿಗೆ ಅದು ಎಟಕೋದಿಲ್ಲ. ಆಗ ಆತನು ತನ್ನ ಕೋಲಿರ್ತದೆ ಅವನ ಹತ್ರ, ಒಂದು ಈ ಸ್ವಲ್ಪ ಸಣ್ಣ ಕೊಕ್ಕೆ ಆಗಿ ಒಂದು ಸಣ್ಣ ಕೋಲಿರುತ್ತೆ ಕುರುಬನ ಹತ್ರ, ಅವ ಎಲ್ಲ ಬಗ್ಗಿಸಿ ಬಗ್ಗಿಸಿ ಕುರಿಗಳಿಗೆ ಕೊಡ್ತಾನೆ. ಹಾಗಾದ್ರೆ ಇವತ್ತು ನಾನು ನೀನು ಕ್ರಿಸ್ತನನ್ನ ಅಂಗೀಕರಿಸುವಾಗ, ಆತನು ನಮ್ಮ ಒಳ್ಳೆಯ ಕುರುಬನಾಗಿರುವಾಗ, ನನ್ನ ಕಷ್ಟಗಳು, ಚಿಂತೆಗಳು, ನೋವುಗಳು ಏನೇ ಇದ್ರೂ ಕೂಡ ಆ ಕುರುಬನು ಅದನ್ನು ನಿವಾರಿಸುವವನಾಗಿದ್ದಾನೆ. ಆಮೆನ್. ರೋಗದ ಕುರಿತಾಗಿಯೋ ನಿನ್ನ ವಿಷಯದ ಕುರಿತಾಗಿಯೋ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಿನಗೆ ತಿಳಿಬೇಕಾದದ್ದು ಒಂದೇ, ನಾನು ಯಾರು ಕ್ರಿಸ್ತನಲ್ಲಿ. ಆಮೆನ್. ನಾರ್ಮಲ್ ಅಲ್ಲ ನಾನು. ನನ್ನನ್ನು ಯಾಕೆ ದೇವರು ಕರೆದಿದ್ದಾರೆ ಯೋಚನೆ ಮಾಡಿದ್ದೀರಾ? ಒಂದು ದಿನವಾದರೂ ದೇವರು ನಮ್ಮನ್ನ ಯಾಕೆ ಕರೆದಿದ್ದಾರೆ? ಯಾಕೆ ನಾನು ಇವತ್ತು ದೇವರನ್ನು ಆರಾಧಿಸ್ತಾ ಇದ್ದೀನಿ? ಈ ಅರಿವು ನಿನ್ನಲ್ಲಿ ಉಂಟಾದಾಗಲೇ ಮಾತ್ರವೇ ನಿನ್ನ ಜೀವಿತ ಮಾರ್ಪಡ್ಲಿಕ್ಕೆ ಸಾಧ್ಯ. ಶಾಶ್ವತವಾದ ಸಂತೋಷ ಸಿಗಲಿಕ್ಕೆ ಕಾರಣ ಮೊದಲು ನಿನಗೆ ದೇವರು ಯಾರಂತ ಅರಿವಾಗಬೇಕು. ಆಮೇಲೆ ಯಾವಾಗ್ಲೂ ಅಳೋದಲ್ಲ, ಯಾವಾಗ್ಲೂ ನಾವು ಕಷ್ಟದಲ್ಲಿ ಇರ್ಲಿಕ್ಕೆ ದೇವ್ರು ಕರೆದದಲ್ಲ. ನಮಗೊಬ್ಬ ಕುರುಬನಿದ್ದಾನೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ನಾವು ಕ್ರಿಸ್ತನಿಗೆ ಏನಾಗಿದ್ದೀವಿ ಅನ್ನೋದು 1 ಕೊರಿಂಥ 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಎಷ್ಟು ಜನರಿಗೆ ಗೊತ್ತಿಲ್ಲ? ಗೊತ್ತಿಲ್ಲ. 90% ಜನರಿಗೆ ಗೊತ್ತಿಲ್ಲ. ನೀವು ಯಾರು? ದೇವರ ಆಲಯ. ಆಮೆನ್, ಆಮೆನ್. ನೀವು ಯಾರು ಮನೆಗೆ ಹೋದ್ರೆ ಬಿಡುಗಡೆ ಆಗುತ್ತೆ ನೋಡ್ರಿ. ಬೇಕಾದ್ರೆ ಇವತ್ತೇ ಟೆಸ್ಟ್ ಮಾಡಿ ನೋಡ್ರಿ. ನೀವು ಎಲ್ಲಿ ಯಾರಿಗೆ ಪ್ರೇಯರ್ ಮಾಡಿದ್ರು ನಡೀತದೆ. ನೀವು ಎಣಿಸ್ಬಹುದು. ನಾನು ಮೊನ್ನೆ ಬಂದದ್ದು. ನಾನು ಯಾವಾಗ ಬಂದದ್ದು? ಮೊನ್ನೆ, ಕಳೆದ ತಿಂಗಳು ಬಂದದ್ದು. ನನ್ನಿಂದ ಏನಾಗುತ್ತೆ? ಕಳೆದ ತಿಂಗಳಲ್ಲ, ನೀನು ಕ್ರಿಸ್ತನನ್ನ ಪ್ರೀತಿಯಿಂದ ಅಂಗೀಕರಿಸಿ 1 ದಿನ ಆದ್ರೂ ಸಾಕು, ಅದ್ಭುತ ನಡೀತದೆ. ಆಮೆನ್. ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ತಿಳ್ಕೊಂಡು ಅಂಗೀಕರಿಸಿದ್ರೆ ಒಂದೇ ದಿನ, 1 ಕ್ಷಣ ಆದ್ರೂ ನೀನೇನ್ ಹೇಳಿದ್ರು ನಡೀತದೆ. ಕಾರಣ ನಿನ್ನ ನಂಬಿಕೆ ಅದನ್ನು ವೃದ್ಧಿ ಮಾಡುವಂತ. ಹಾಲೆಲೂಯ್ಯ. ದೇವರ ವಾಕ್ಯ ಹೇಳುತ್ತೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ಗೊತ್ತಿಲ್ಲವೋ ಹೇಳ್ರಿ. ಗೊತ್ತಿದ್ರೆ ಗೊತ್ತಿದೆ ಅಂದ್ರೆ, ಗೊತ್ತಿಲ್ಲ ಅಂತ ಹೇಳ್ರಿ. ಆಮೇಲೆ ಗೊತ್ತಿದೆಯೋ? ಗೊತ್ತಿದೆ. ಆಮೇಲೆ ಹಾಗಾದ್ರೆ ನಿಮ್ಮ ಶರೀರ ಯಾರಿಗೆ ಆಲಯ? ಆಲಯ ಹೇಗಿರ್ಬೇಕು? ಮೋಸ, ವಂಚನೆ, ಸುಳ್ಳು, ಬೈಗುಳ, ಕುಡುಕುತನ. ಗಟ್ಟಿಯಾಗಿ ಹೇಳ್ರಿ. ಅಲ್ಲಿ ಬಂದು ದೇವರು ವಾಸ ಮಾಡ್ತಾನಾ? ನೀವೇ ಹೇಳ್ತೀರಿ ಮಾಡಲ್ಲ ಅಂತ. ದೇವರ ಆಲಯ ನಾವು. ಇದು ಪರಿಶುದ್ಧವಾಗಿರ್ಬೇಕು. ದೇವರ ಆಲಯದಲ್ಲಿ ದೇವರು ಬಂದು ವಾಸ ಮಾಡ್ತಾನೆ. ಅದಕ್ಕೆ ನೀವು ಪ್ರೇಯರ್ ಮಾಡಿದ್ರೆ ನಡೀತದೆ. ಆಮೇನ್. ಅದಕ್ಕೆ ನೀವು ಏನಾದ್ರೂ ಒಂದು ಜಾರಿಗಾದ್ರೂ ಹೇಳಿದ್ರೆ ಅದು 100% ನಡೀತದೆ. ಕಾರಣ ನಿಮ್ಮ ಶರೀರದಲ್ಲಿ ದೇವರಿರುವಾಗ ನಿಮ್ಮ ನಾಲಿಗೆಯಲ್ಲಿ ದೇವರು ಚಲಿಸ್ತಾನೆ, ನಿಮ್ಮ ಕಣ್ಣುಗಳಲ್ಲಿ ದೇವರು ಪವಿತ್ರಾತ್ಮನು ಚಲಿಸ್ತಾನೆ, ನೀವು ಕೈ ಇಡುವಾಗ ಕೈಗಳಲ್ಲಿ ದೇವರು ಚಲಿಸ್ತಾರೆ. ಆಮೆನ್. ಇದು ಗೊತ್ತಿಲ್ಲದೆ ನೀನು ಪ್ರೇಯರ್ ಮಾಡಿದ್ರೆ ಏನು ನಡೆಯಲ್ಲ. ಹಾಲೆಲೂಯ್ಯ. ಹಾಗಾದ್ರೆ ನಾವು ಯಾರಾಗಿದ್ದೇವೆ? ದೇವರ ಆಲಯವಾಗಿದ್ವಿ. ಆ ದೇವರ ಆಲಯದಲ್ಲಿ ಸುಳ್ಳು, ಮೋಸ, ವಂಚನೆ, ವ್ಯಭಿಚಾರ, ಕೆಟ್ಟ ಮಾತುಗಳು ಇದು ಬರುತ್ತಾ ದೇವರ ಆಲಯದಲ್ಲಿ? ಬಂದ್ರೆ ಪುನಃ ಅದಕ್ಕೆ ನೀರಾಕಿ ಶುದ್ಧಿ ಮಾಡ್ಬೇಕು. ಆಮೇಲೆ ತೊಳಿಬೇಕು ದೇವರ ಆಲಯ. ಆಮೇಲೆ ಮತ್ತಾಯ 21:12. ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನು ಹೊರಡಿಸಿಬಿಟ್ಟು ಚಿನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು ಕೆಡವಿ ಅವರಿಗೆ, ನನ್ನ ಆಲಯವು ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು ಎಂದು ಬರೆದದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು. ಹಲ್ಲೆಲೂಯಾ. ಇವತ್ತು ನಿಮ್ಮ ಶರೀರ ದೇವರ ಆಲಯ. ಯೇಸು ಸ್ವಾಮಿ ಒಮ್ಮೆ ಯೆರೂಸಲೇಮ್ ದೇವಾಲಯಕ್ಕೆ ಹೋಗಿದಾಗ ಅಲ್ಲಿ ಎಲ್ಲ ಮಾರ್ತಾ ಇದ್ರು. ದೇವಾಲಯದಲ್ಲಿ ಪ್ರಾಣಿ ಪಕ್ಷಿಗಳನ್ನ ಮಾರ್ತಾ ಇದ್ರು, ವಸ್ತುಗಳನ್ನ ಮಾರ್ತಾ ಇದ್ರು. ಇದನ್ನ ನೋಡಿದಂತ ಯೇಸು ಸ್ವಾಮಿಗೆ ಎಲ್ಲಿಲ್ಲದ ಕೋಪ ಬಂತು ನೋಡ್ರಿ. ಕಾರಣ ದೇವರ ಆಲಯದ ಕುರಿತಾಗಿ ಜ್ಞಾನ ಇರುವವರಿಗೆ ಮಾತ್ರ ಅದು ಸಿಟ್ಟು ಬರೋದು. ಆಮೇನ್.
ನನ್ನ ಶರೀರ ದೇವರ ಆಲಯ ಅಂತ ಯಾರಿಗೆಲ್ಲ ಗೊತ್ತಿದೆಯೋ ಅವರಿಗೆ ಮಾತ್ರ ಆ ಶರೀರದಲ್ಲಿ ಕೆಟ್ಟದ್ದು ಬರಬಾರ್ದೆಂಬ ಆಲೋಚನೆ ಇರುತ್ತೆ. ಆಮೇನ್. ನಿನ್ನ ಶರೀರದ ದೇವರ ಆಲಯ ಅಂತ ಗೊತ್ತಿಲ್ಲದೆ ಹೋದಾಗಲೇ ನೀನು ಬೇಕಾಬಿಟ್ಟು ಜೀವಿಸೋದು. ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸು ಸ್ವಾಮಿ ಹೇಳ್ತಾನೆ, ಅಲ್ಲಿ ನೋಡ್ತಾನೆ ಪಾರಿವಾಳಗಳನ್ನ ಮಾರ್ತಾರೆ, ಅನೇಕ ವಸ್ತುಗಳನ್ನ ಪ್ರಾಣಿಗಳನ್ನ ಮಾರ್ತಾ ಇದ್ದಾರೆ. ಯೇಸುಗೆ ಸಿಟ್ಟು ಬರುತ್ತೆ. ಆಮೇನ್. ಹಾಲೆಲೂಯ್ಯ. ಇನ್ನೊಂದು ಅರ್ಥ ಕೂಡ ಇದೆ. ಈ ಪಾರಿವಾಳ ಅಂತ ಹೇಳಿದ್ರೆ ಅದೇನು ಅಂತ ಹೇಳಿದ್ರೆ ಪವಿತ್ರಾತ್ಮನನ್ನ ಗುರುತಿಸುವಂಥದ್ದು ಪಾರಿವಾಳ. ಆಮೇನ್. ಹಾಲೆಲೂಯ್ಯ. ಪವಿತ್ರಾತ್ಮನನ್ನ ಮಾರೋದಲ್ಲ. ಇವತ್ತು ಶರೀರದಲ್ಲಿ ಪವಿತ್ರಾತ್ಮನನ್ನ ಜನ ಮಾರ್ತಾ ಇದ್ದಾರೆ. ಎಸ್ ಆರ್ ನೋ? ಶರೀರದಲ್ಲಿ ಯಾರಿದ್ದಾರೆ? ಹೋಲಿ ಸ್ಪಿರಿಟ್, ಪವಿತ್ರಾತ್ಮನು ನಮ್ಮ ಶರೀರದಲ್ಲಿ ವಾಸ ಮಾಡ್ತಾನೆ. ಇವತ್ತು ಜನ ತಮ್ಮ ಆಸೆ ಆಕಾಂಕ್ಷೆಗಳಿಗೆ ತಮ್ಮದನ್ನ ನೆರವೇರಿಸಿಕೊಳ್ಳಿಕ್ಕೆ ಆ ಪವಿತ್ರಾತ್ಮನನ್ನ ಮಾರ್ತಾ ಇದ್ದಾರೆ. ಅದನ್ನ ಹೋಲಿಕೆಯಾಗಿ ಯೆರೂಸಲೇಮ್ ದೇವಸ್ಥಾನದಲ್ಲಿ ಯೇಸು ಹೇಳಿರೋದು. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಪವಿತ್ರಾತ್ಮ ಇರಬೇಕಾದ ಈ ಜಾಗದಲ್ಲಿ ಗೂಬೆ ಇರೋದಲ್ಲ, ಗೂಬೆ ಇರೋದಲ್ಲ ಇದರಲ್ಲಿ. ಆಮೆನ್. ಇದರಲ್ಲಿ ಹಾವು ಚೇಳುಗಳಿರೋದಕ್ಕಲ್ಲ ಇದು. ಆಮೆನ್. ಆ ಚಾವು ಚೇಳುಗಳು ನಿನ್ನನ್ನು ಕುಕ್ಕುತ್ತದೆ, ನಿನಗೆ ವಿಷ ಆಗಿ ಬರುತ್ತೆ, ನಿನ್ನ ನಾಶ ಪಡಿಸ್ತವೆ, ರೋಗವಾಗಿ ಬರುತ್ತೆ. ಇದು ಪವಿತ್ರಾತ್ಮನ ದಿವ್ಯ ಸನ್ನಿಧಿಯಾದಂತ ಆಲಯ. ಹಾಲೆಲೂಯ್ಯ. ಇದನ್ನ ಮಾರ್ಕೊಳ್ಬೇಡ್ರಿ, ಇದನ್ನ ಮಾರ್ಬೇಡ್ರಿ, ಪವಿತ್ರಾತ್ಮನನ್ನ ಮಾರ್ಬೇಡ್ರಿ. ಗೂಬೆಗಳಿದ್ರೆ ತೆಗೆದಾಕ್ರಿ. ಆಮೆನ್. ಹಾಲೆಲೂಯ್ಯ. ಕೆಲವರಿಗೆ ಮಾತು ಎತ್ತಿದ್ರೆ ಕೆಟ್ಟ ಶಬ್ದ. ಆಮೆನ್. ಪ್ರತಿ ಮಾತಿಗೂ ಕೆಟ್ಟ ಶಬ್ದ. ದೇವರದನ್ನ ಸಹಿಸೋದಿಲ್ಲ. ಇದು ದೇವರ ಆಲಯ. ಆಮೆನ್. ಹೇಳ್ರಿ, ನಾನು ದೇವರ ಆಲಯವಾಗಿದ್ದೇನೆ. ಹೇಳ್ರಿ, ಹೇಳ್ರಿ, ನಾನು ದೇವರ ಆಲಯವಾಗಿದ್ದೇನೆ. ನನ್ನೊಳಗೆ ದೇವರ ಆತ್ಮನು ವಾಸಿಸುತ್ತಾನೆ. ನನ್ನ ಒಳಗಡೆ ದೇವರ ಆತ್ಮನು ವಾಸಿಸುತ್ತಾನೆ. ದೇವರ ಆತ್ಮ ಯಾರಲ್ಲಿ ವಾಸಿಸ್ತಾನೋ ಅವರ ಮಧ್ಯದಲ್ಲಿ ರೋಗ ಸುಳಿಯೋದಿಲ್ಲ. ಪವಿತ್ರಾತ್ಮನು ನಿನ್ನಲ್ಲಿರುವಾಗ ನಿನ್ನ ವಿರುದ್ಧವಾಗಿ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೆನ್. ಪವಿತ್ರಾತ್ಮನು ನಮ್ಮ ಒಳಗೆ ಇರುವಾಗ ಯಾವುದು ಕೂಡ ಸಂಭವಿಸೋದಿಲ್ಲ. ಹಾಗಾಗಿ ನಮಗೆ ಗೊತ್ತಿರಬೇಕು, ಕ್ರಿಸ್ತನಲ್ಲಿ ನಾನು ಏನಾಗಿದ್ದೇನೆ. ಆಮೆನ್. ನನ್ನ ಶರೀರ ಕ್ರಿಸ್ತನಿಗೆ ಏನಾಗಿದೆ? ದೇವರ ಆಲಯವಾಗಿದೆ. ಆಮೆನ್. ಹಾಲೆಲೂಯ್ಯ. ಯೋಹಾನ್ ಸುವಾರ್ತೆ 2:19 ಹೇಳುತ್ತೆ, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಯೇಸು ಯಾರ ಕುರಿತಾಗಿ ಹೇಳಿದ್ದು? ಈ ದೇವಾಲಯ ಕೆಡೀರಿ ಅಂದ್ರೆ ತನ್ನ ದೇಹದ ಬಗ್ಗೆ ಹೇಳಿರುವಂತದ್ದು. ಆಮೆನ್. ಹಾಗಾದ್ರೆ ನಮ್ಮ ದೇಹ ಯಾವುದು? ದೇವಾಲಯ. ಯಾರಿಗೆ? ಕ್ರಿಸ್ತನಿಗೆ, ಪವಿತ್ರಾತ್ಮನಾದ ದೇವರಿಗೆ ನಮ್ಮ ಶರೀರ ದೇವಾಲಯ. ಕಳ್ತನ ಹೇಗೆ ಬರುತ್ತೆ? ದೇವ್ರು ನಮ್ಮೊಳಗೆ ಇದ್ರೆ ನಾವು ಕಳ್ತನ ಮಾಡಕ್ಕಾಗತ್ತಾ? ಆಮೆನ್. ದೇವ್ರು ನಮ್ಮೊಳಗೆ ಇದ್ರೆ ನಾವು ಕೆಟ್ಟದ್ ಮಾಡಕ್ಕಾಗತ್ತಾ? ಇಲ್ಲ. ನಾವು ತಿಳ್ಕೊಳ್ಬೇಕು, ಒಬ್ಬ ವ್ಯಕ್ತಿ ಯೇಸುವನ್ನ ನಂಬಿ ಬೇಡದ ಕಾರ್ಯಗಳನ್ನ ಮಾಡ್ತಾರೆ ಅಂದ್ರೆ ಪವಿತ್ರಾತ್ಮನು ಅವರ ಒಳಗಡೆ ಇಲ್ಲ. ಇದ್ರೆ ಹಂಗೆ ಮಾಡಲ್ಲ ಅವರು. ಆಮೆನ್. ಹಾಲೆಲೂಯ್ಯ. ನನ್ನ ದೇಹವನ್ನ ಕೆಡವಿ 3 ದಿನದ ಒಳಗೆ ಅದನ್ನು ಎಬ್ಬಿಸ್ತೀನಿ ಅಂತ ಯೇಸು ಹೇಳ್ತಾರೆ. ಕಾರಣ, ಯೇಸುವನ್ನ ಶಿಲುಬೆಗೆ ಹಾಕಿಸಿ 3 ದಿನದಲ್ಲಿ ಯೇಸು ಎದ್ದು ಬಂದ್ರು. ಆಮೆನ್. ಆಮೆನ್. ಒಂದು ದೊಡ್ಡ ಸಮಾಧಿ ಒಳಗಡೆ ಇಟ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಅದರ ಬಾಗಿಲಿಗೆ ಇಟ್ಟರು ಕೂಡ ಯೇಸು ಮರಣದಿಂದ ಎದ್ದು 3ನೇ ದಿನ ಎದ್ದು ಬಂದ್ರು. ಅದಕ್ಕೆ ನಾವು ಹೇಳ್ತೇವೆ, ಮರಣವನ್ನ ಜಯಿಸಿದವನು. ಆಮೆನ್. ಮರಣ ಪಾತಾಳವನ್ನ ಜಯಿಸಿದ ದೇವರು ನನ್ನ ಯೇಸು ಆಗಿದ್ದಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಕಟಣೆ 21:3. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಈಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು. ಯಾರೊಡನೆ ವಾಸ ಮಾಡ್ತಾನೆ? ಅವರೊಡನೆ ದೇವರು ವಾಸ ಮಾಡ್ತಾನೆ. ಆಮೆನ್. ಇವತ್ತಿನಿಂದ ಒಂದು ತಿಳ್ಕೊಳ್ರಿ, ಸಾಮಾನ್ಯವಾಗಿ ನೀವು ಎಣಿಸಬಾರದು. ದೇವರು ನಿಮ್ಮ ಸಂಗಡವೇ ಇದ್ದು ವಾಸ ಮಾಡ್ತಾನೆ. ಆಮೆನ್. ಕಷ್ಟ ಕಾಲದಲ್ಲಿ ಏನ್ ಮಾಡಬೇಕು? ನಿಮ್ಮ ಮೊಣಕಾಲುಗಳನ್ನ ಮಡಚಿ ಕರ್ತನ ಕಡೆಗೆ ಕೈಗಳನ್ನೆತ್ತಿ ಹೇಳಬೇಕು, ಕರ್ತನೇ, ನೀ ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ.
ಆದರೆ ದೇವರ ಆತ್ಮನು ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟು ಹೇಳ್ತಾ ಇದ್ದಾನೆ, ನೀವು ಒಂದು ಕಾಲಕ್ಕೂ ಸೋತು ಹೋಗುವಂತ ಕುಟುಂಬ ಅಲ್ಲ, ಸೋತು ಹೋಗುವಂತ ಜನಾಂಗವಲ್ಲ. ಕಾರಣ ದೇವರು ನಿಮ್ಮನ್ನ ಉಪ್ಪಾಗಿಟ್ಟಿದ್ದಾರೆ, ದೇವರು ನಿಮ್ಮನ್ನ ಬೆಳಕಾಗಿಟ್ಟಿದ್ದಾರೆ, ದೇವರು ನಿಮ್ಮನ್ನ ಒಳ್ಳೆಯ ಕುರಿ ಮರಿಗಳಾಗಿ ಇಟ್ಟಿದ್ದಾರೆ. ಆಮೆನ್. ದೇವರು ತಾನು ವಾಸ ಮಾಡೋದಕ್ಕೆ ನಿಮ್ಮನ್ನ ಆಲಯವಾಗಿಟ್ಟಿದ್ದಾರೆ. ದೇವರು ಇಷ್ಟೆಲ್ಲ ನಮಗೆ ಕೊಟ್ಟಿರುವಾಗ ನಾವು ತಿಳ್ಕೊಳ್ಬೇಕು, ದೇವರಲ್ಲಿ ನಾನು ಏನಾಗಿದ್ದೀನಿ, ಏನ್ ಮಾಡ್ಲಿಕ್ಕೆ ಸಾಧ್ಯ. ದೇವರು ಸರ್ವ ಅಧಿಕಾರವನ್ನ ನಮಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚಿನದೇನಿದೆ? ಆಮೆನ್, ಆಮೆನ್. ಆದಿಕಾಂಡದಲ್ಲಿ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದಾಗ ಹೇಳಿದ್ರು, ಭೂಮಿಯ ಮೇಲಿರುವ ಎಲ್ಲಾ ಜೀವ ಜಂತುಗಳ ಮೇಲೆ ದೇವರು ಅಧಿಕಾರ ಕೊಟ್ಟಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಸಕಲವಾದ ವಸ್ತುಗಳ ಮೇಲೆ, ಆಕಾಶ ಭೂಮಿ ನಮ್ಗಿಲ್ಲಿ ಏನ್ ಕಾಣ್ತದೋ ಪ್ರತಿಯೊಂದರ ಮೇಲೂ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಅದಕ್ಕೆ ಲೂಕ 10:19 ಹೇಳೋದು, ಅವುಗಳ ಮೇಲೆ, ಚೇಳುಗಳ ಮೇಲೆ, ವೈರಿಯ ಸಮಸ್ತ ಬಲದ ಮೇಲೆ ನಿನಗೆ ಅಧಿಕಾರ ಕೊಡಲ್ಪಟ್ಟಿದೆ. ಅದು ನೀನು ಅರಿವು ನಿನ್ನ ಮೈಂಡಿಗೆ ಬರಬೇಕು. ನಾನು ಏನಾಗಿದ್ದೀನಿ? ದೇವರ ಅಧಿಕಾರವನ್ನು ಹೊಂದಿಕೊಂಡಿದ್ದೀನಿ. ನಾನು ಹೇಳಿದ್ರೆ ನಡೆಯುತ್ತೆ, ನಾನು ನುಡಿದ್ರೆ ಆಗತ್ತೆ. ಕೀಳುವುದಕ್ಕೂ, ನಡೋದಕ್ಕೂ, ಕಿತ್ತು ಹಾಕೋದಕ್ಕೂ, ಪ್ರತಿ ಒಂದಕ್ಕೂ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಕ್ರಿಸ್ತನಲ್ಲಿ ಏನಾಗಿದ್ದೀವಿ ಅನ್ನೋದನ್ನ ದೇವರು ಇವತ್ತು ಹೇಳ್ತಾ ಇದ್ದಾರೆ. ನಾವು ಏನಾಗಿದ್ದೀವಿ ಅನ್ನೋದನ್ನ ತಿಳ್ಕೊಂಡ್ರೆ 26ಕ್ಕೆ ಹೋಗುವಾಗ ಪ್ರತಿ ಸಂಡೆ ನಾವು ಸಂತೋಷವಾಗಿ ಬರ್ಲಿಕ್ಕೆ ಸಾಧ್ಯ. ನಿಂತುಕೊಳ್ರಿ, ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಹೋಗೋಣ. ಎಷ್ಟು ಜನ ಹೇಳ್ತೀರಾ, ಇವತ್ತು ನನಗೆ ಗೊತ್ತಾಯ್ತು ನಾನು ಯಾರು ಅಂತ. ನಾನು ಪ್ರತಿ ಸಂಡೆ ಬರುವಾಗ, ಪ್ರತಿ ಕೂಟಗಳಿಗೆ ಹೋಗುವಾಗ ಸಾಮಾನ್ಯ ವ್ಯಕ್ತಿಯಾಗಿ ನೀನು ಹೋಗಬೇಡ. ನೀನು ದೇವರಲ್ಲಿ ಏನಾಗಿದ್ದಿ ಅನ್ನೋದನ್ನ ನೆನೆಸಿ ಹೋಗು. ಲೋಕದವರು ನಿನಗೆ ಹೇಳ್ಬಹುದು ಸಾಮಾನ್ಯ, ಕಾಮನ್ ಪರ್ಸನ್ ಅಂತ. ಲೋಕದವರು ನಿನಗೆ ಹೇಳ್ಬಹುದು ಎಜುಕೇಶನ್ ಇಲ್ಲದ ವ್ಯಕ್ತಿ ಅಂತ ಹೇಳ್ಬಹುದು. ಲೋಕ ನಿನಗೆ ಹೇಳ್ಬಹುದು ಬಡವನಾಗಿ ಹುಟ್ಟಿದಾನೆ ಅಂತ. ಆದ್ರೆ ಒಂದು ತಿಳ್ಕೊ, ದೇವರ ಅಭಿಷೇಕದ ಮುಂದೆ ಯಾವುದೂ ಇಲ್ಲ. ದೇವರ ಅಭಿಷೇಕದ ಮುಂದೆ ಒಂದು ನಿಲ್ಲಕ್ಕಾಗಲ್ಲ. ದೇವರ ಅಭಿಷೇಕದ ಮುಂದೆ ಯಾವುದು ನಿಲ್ಲೋದು ಇಲ್ಲ. ಹಾಗಾಗಿ ಅಂತಹ ಅಭಿಷೇಕವುಳ್ಳ ನೀವುಗಳು ಕರಗಳನ್ನು ತಟ್ಟುತ್ತಾ ದೇವರಿಗೆ ಮಹಿಮೆ ಸಲ್ಲಿಸೋಣ. ಕರದಲ್ಲಿ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ. ಕರದಲ್ಲಿ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ. ಕಾಲವೆಲ್ಲ ಕಾಪಾಡಿದೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆವು, ಇಂದು ಹೇಗೆ ನಾ ಸ್ತುತಿಸುವೆವು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆವು, ಇಂದು ಹೇಗೆ ನಾ ಸ್ತುತಿಸುವೆವು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಕರ್ತನೆ, ನಿನ್ನ ಮಕ್ಕಳನ್ನು ಸ್ವಾಮಿ ಈ ಲೋಕಕ್ಕೆ ಕರ್ತನೆ ಬೆಳಕನ್ನಾಗಿ ನೀನು ಮಾಡಿದೆಯಲ್ಲ ಸ್ವಾಮಿ. ಭೂಮಿಗೆ ಉಪ್ಪನ್ನಾಗಿ ನೀನು ಮಾಡಿದೆಯಲ್ಲ ಸ್ವಾಮಿ. ಓ ದೇವರೇ, ಸ್ತೋತ್ರ ಸ್ವಾಮಿ. ಕರ್ತನೆ, ನಿನ್ನ ಮಕ್ಕಳಿಲ್ಲದಿದ್ದರೆ ಈ ಪಟ್ಟಣಕ್ಕಾಗಲಿ, ನಿನ್ನ ಕುಟುಂಬಕ್ಕಾಗಲಿ, ನಿನ್ನ ರಾಜ್ಯಕ್ಕಾಗಲಿ, ನಿನ್ನ ದೇಶಕ್ಕಾಗಲಿ ಆಶೀರ್ವಾದ ಉಂಟಾಗುವುದಿಲ್ಲ ಸ್ವಾಮಿ. ನಿನ್ನ ಮಕ್ಕಳು ದೇವರೇ ಅಪಾದರೆ ಸ್ತೋತ್ರ ಉಪ್ಪಾಗಿರುವ ನಿಮಿತ್ತವಾಗಿ ಸ್ವಾಮಿ ಅವರನ್ನು ನಿನ್ನ ಆಶೀರ್ವಾದ ನಿಧಿಯನ್ನಾಗಿ ಮಾರ್ಪಡಿಸಿದೆಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಈ ಕರ್ತನೆ ವರ್ಷದ ಕೊನೆಯ ಭಾನುವಾರದಲ್ಲಿ ಸ್ವಾಮಿ ನಮ್ಮ ಸಂಗಡ ನೀನು ಮಾತನಾಡಿದೆಯಲ್ಲ ಸ್ವಾಮಿ. ಕರ್ತನೆ 2026ನೇ ವರ್ಷಕ್ಕೆ ಕಾಲಿಡುವಾಗ ಸ್ವಾಮಿ ಕರ್ತನೆ ನಿನ್ನ ಬೆಳಕಿನ ಕರ್ತನೆ ಸಾಮರ್ಥ್ಯವನ್ನು, ನಿನ್ನ ಉಪ್ಪಿನ ಸಾಮರ್ಥ್ಯವನ್ನು ನಿನ್ನ ಮಕ್ಕಳಲ್ಲಿ ಪ್ರಕಟಗೊಳಿಸಲು ಪ್ರಾರ್ಥನೆ ಮಾಡ್ತಿದ್ದಾರೆ. ಅವರು ಕಾಲಿಡುವ ಜಾಗವೆಲ್ಲ ನಿನ್ನ ನಾಮಲ್ಲಿ ಸ್ವಂತವಾಗಿ ಮಾರ್ಪಡಿಸಿ ಸ್ವಾಮಿ. ಅವರು ಎಲ್ಲೆಲ್ಲ ಹೋಗಿ ಏನೇನು ಪ್ರಾರ್ಥನೆ ಮಾಡ್ತಾ ಇರೋದೇವ್ರೆ ಅದು ನಿಮ್ಮ ನಾಮಲ್ಲಿ ನೆರವೇರಲಿ ಸ್ವಾಮಿ. ಕರ್ತನೆ ಎಲ್ಲಿ ಕಟ್ಟಬೇಕು, ಎಲ್ಲಿ ಬಿಚ್ಚಬೇಕು ಸ್ವಾಮಿ, ಕಟ್ಟುವುದಕ್ಕೆ ಅವರಿಗೆ ಸಾಮರ್ಥ್ಯ ಕೊಟ್ಟಿದೆಯಲ್ಲ ಅದನ್ನು ಕರ್ತನ ಆ ಸಾಮರ್ಥ್ಯವನ್ನು ತಿಳಿದುಕೊಳ್ಳಲಿ ಸ್ವಾಮಿ. ಯಾವುದನ್ನು ಬಿಚ್ಚಬೇಕು ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನು ತಿಳಿದುಕೊಳ್ಳಲಿ ಎಂದು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ಮಕ್ಕಳನ್ನು ಶಕ್ತವಾಗಿ ಬಲವಾಗಿ ನೀನು ಉಪಯೋಗಿಸಿ ಸ್ವಾಮಿ. ಕರ್ತನೆ, ಅವರು ಸಮೃದ್ಧಿಯಾಗಿ ಕರ್ತನೆ ಮಾರ್ಪಡಿಸೆಂದು ಪ್ರಾರ್ಥನೆ ಮಾಡ್ತಿದ್ದಾರೆ. ಅದ್ಭುತ ನೀನು ಮಾಡಿದರೆ ಅಪ್ಪ. ಕರ್ತನೆ, ನಿನ್ನ ವಾಕ್ಯ ಹೇಳ್ತಿದ್ದಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮನ್ನು ನೆಲೆಗೊಂಡಿದ್ದಾರೆ, ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರಕದ ವಾಕ್ಯ ಹೇಳೋ ಪ್ರಕಾರ ಸ್ವಾಮಿ.
ಅದಕ್ಕೆ ಅವರ ಜೀವಿತದ ಕಾರ್ಯಗಳು ನೆರವೇರಲಿ ಸ್ವಾಮಿ. ಅದ್ಭುತ ನೀನು ಮಾಡು. ಎಲ್ಲಾ ಮಹಿಮೆ ಅದು ಯೇಸುವಿಗೆ ಮಾತ್ರ. ಅದು ಯೇಸು ನಾಮದಲ್ಲಿ ತಂದೆ ಆದ ದೇವರೇ.